ಈ ದಿನ ನಾನು ಆರೋಗ್ಯ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಏನಂತ ಹೇಳಿದ್ದಾರೆ ಅನ್ನೋ ವಿಷಯ ಕುರಿತು ತಮ್ಮ ಮುಂದೆ ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ. ಆಯುರ್ವೇದದಲ್ಲಿ ಆರೋಗ್ಯವನ್ನು 5,000 ವರ್ಷಗಳ ಹಿಂದೆ ಒಂದು 2 ಲೈನ್ ಶ್ಲೋಕದಲ್ಲಿ ಹೇಳಿ ಮುಗಿಸಲಾಗಿದೆ. 2 ಲೈನ್ ಶ್ಲೋಕದಲ್ಲಿ ಸಂಪೂರ್ಣವಾದಂಥ ಆಯುರ್ವೇದವನ್ನು ತೆರೆದಿಡುವಂಥ ಪ್ರಯತ್ನವನ್ನು ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಹೇಳಲಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಸಮದೋಷ ಸಮಾಗ್ನಿಶ್ಯ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮೀಂದ್ರಿಯ ಮನಃ ಸ್ವಸ್ಥ ಇತ್ಯವಿಧಿಯೇತಿ ಅಂತ. ಹಾಗಾದರೆ ಇಲ್ಲಿ 2 ಲೈನ್ಗಳಲ್ಲಿ ಹೇಳಿದಂಥ ಶ್ಲೋಕ ನಿಜವಾಗ್ಲೂ ಬಹಳ ಅರ್ಥಗರ್ಭಿತವಾದಂಥದ್ದು. ನಮ್ಮ ಆರೋಗ್ಯ ಅಂತ ಹೇಳಿದರೆ ಕೇವಲ ಈ WHO ಗೈಡ್ಲೈನ್ಸ್ ಪ್ರಕಾರ ಒಂದು ಡೆಫಿನಿಷನನ್ನು ಹೆಲ್ತ್ ಅಂತ ಹೇಳಿದರೆ, ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್ ಮೆಂಟಲ್ ಸೋಷಿಯಲ್ ವೆಲ್ ಬೀಯಿಂಗ್, ನಾಟ್ ಮಿಯರ್ಲಿ ಆಬ್ಸೆನ್ಸ್ ಆಫ್ ದ ಡಿಸೀಸಸ್ ಅಂತ ಹೇಳಲಾಗಿದೆ. ಇಲ್ಲಿ ನಮ್ಮ ಆಯುರ್ವೇದ ಪ್ರಕಾರ ಹೇಳಬೇಕಾದಾಗ ಸಮದೋಷಗಳು ಅಂತಂದ್ರೆ ನಮ್ಮ ದೇಹದಲ್ಲಿ 3 ದೋಷಗಳಿದಾವೆ. ಅದು ವಾತ ಪಿತ್ತ ಕಫ. ವಾತ ಪಿತ್ತ ಕಫ 3 ದೋಷಗಳ ಒಂದು ಸಮಸ್ಥಿತಿಯನ್ನು ಆರೋಗ್ಯ ಎಂದು ಹೇಳಲಾಗಿದೆ. ಹಾಗೆ ಸಮಾಗ್ನಿಶ್ಯ, ಇಲ್ಲಿ ಕಾಯಾಗ್ನಿ ಅಥವಾ ಪಾಚಕಾಗ್ನಿ, ಹಾಗೆಯೇ ಇನ್ನೊಂದು ಧಾತುವಾಗ್ನಿ. ಪಾಚಕಾಗ್ನಿ ಅಂದರೆ ಒಂದು ಪಚನ ಮಾಡುವಂಥ ಶಕ್ತಿ, ಅದು ಕೂಡ ಹಾಗೆ ಸಪ್ತ ಧಾತುಗಳಲ್ಲಿರುವಂಥ ಒಂದೇನು ಪಚನ ಮಾಡುವಂಥ ಶಕ್ತಿ ಕೂಡ ಇಲ್ಲಿ ಸಮಾಗ್ನಿಶ್ಯ ಅಂತ ಬಳಸಲಾಗಿದೆ. ಸಮಧಾತು ಮಲಕ್ರಿಯ, ಇಲ್ಲಿ ಸಮಧಾತು ಅಂದರೆ ಸಪ್ತಧಾತುಗಳು, ರಸರಕ್ತ ಮಾಂಸ ಮೇದ ಅಸ್ಥಿ ಮಜ್ಜ ಶುಕ್ರ. ಈ ಸಪ್ತಧಾತುಗಳ ಒಂದು ಸಮಸ್ಥಿತಿ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಮಲಕ್ರಿಯ ಅಂತಂದ್ರೆ ನಮಗೆ ಮಲಮೂತ್ರಾದಿಗಳು ಅವು ಸಮಸ್ಥಿತಿಯಲ್ಲಿ, ಅಂದರೆ ಯಾವ ಪ್ರಮಾಣದಲ್ಲಿ ಹೋಗಬೇಕು ಅದೇ ಪ್ರಮಾಣದಲ್ಲಿ ಅದು ಹೋಗ್ತಾ ಇರಬೇಕು. ಅತಿ ಹೆಚ್ಚಿಗೆ ಹೋಗೋದ್ರಿಂದನೂ ಅದು ಕಾಯಿಲೆ ಅಂತ ಕರೆಸ್ಕೊಡುತ್ತೆ. ಹಾಗೆಯೇ ಕಡಿಮೆ ಹೋಗೋದು ಅಥವಾ ಹೋಗದೇ ಇರೋದು ಕೂಡ ಅದು ಕಾಯಿಲೆ ಅಂತ ಕಳಿಸ್ಕೊಡುತ್ತೆ. ಇಲ್ಲ ಮಲಮೂತ್ರ ಮತ್ತು ಬಂದು ಸ್ವೇದ. ಸ್ವೇದ ಕೂಡ ಅತಿ ಸ್ವೇದ ಪ್ರವೃತ್ತಿ ಆಗೋದು ಕೂಡ ಒಂದು ಕಾಯಿಲೆ, ಸ್ವೇದ ಆಗದೇ ಇರೋದು ಕೂಡ ಒಂದು ಕಾಯಿಲೆ. ಹಾಗೆ ಈ ಮಲಮೂತ್ರಾದಿಗಳು ಅತಿ ಹೆಚ್ಚಿಗೆ ಹೋಗೋದು, ಅಂದರೆ ಮೂತ್ರ ಹೆಚ್ಚಿಗೆ ಹೋಗೋದು ಸಕ್ಕರೆ ಕಾಯಿಲೆಗೆ ಒಂದು ಕಾರಣವಾಗಿದೆ. ಹಾಗೂ ಅತಿ ಕಡಿಮೆ ಪ್ರಮಾಣ ಹೋಗುವಂಥದ್ದು ಈ ಕಿಡ್ನಿ ಅಂತ ಸಮಸ್ಯೆಗಳಿಗೆ ಕಾರಣವಾಗಿರುತ್ತೆ. ಅಂದರೆ ಅತಿ ಪ್ರಮಾಣದಲ್ಲಿ ಹೋಗೋದು ಮತ್ತು ಅಥವಾ ಕಡಿಮೆ ಪ್ರಮಾಣದಲ್ಲಿ ಹೋಗದೇ ಇರೋದು, ಇವೆರಡು ಕೂಡ ಒಂದು ಕಾಯಿಲೆಗೆ ಕಾರಣವಾಗಿರುತ್ತೆ. ಪ್ರಸನ್ನ ಆತ್ಮೇಂದ್ರ, ಇವು ಒಂದು 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 ಶರೀರಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಥಿತಿಗಳನ್ನು ಹೇಳಲಾಗಿದೆ ಫಸ್ಟ್ ಲೈನಲ್ಲಿ. ಇನ್ನು 2ನೇ ಲೈನಲ್ಲಿ ಹೇಳಿದ್ದಾರೆ ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ಅಂತ. ಇಲ್ಲಿ ಪ್ರಸನ್ನವಾಗಿರಬೇಕು ಅಂದ್ರೆ ಏನೇನು ಪ್ರಸನ್ನವಾಗಿರ್ಬೇಕು? ಆತ್ಮ, ಇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಮನಸ್ಸು. ಪ್ರಸನ್ನ ಆತ್ಮೇಂದ್ರಿಯ ಮನಃ ಸ್ವಸ್ಥ ಅಂತ ಕರಿತೀವಿ. ಎಷ್ಟು ಅರ್ಥಗರ್ಭವಾದಂಥ ಒಂದು 2 ಲೈನ್ ಶ್ಲೋಕದಲ್ಲಿ ಹೇಳಲಾಗಿದೆ. ಇದನ್ನ ಕುಲಂಕುಷವಾಗಿ ಇನ್ನೂ ಮುಂದಿನ ಹಂತದಲ್ಲಿ ಇನ್ನೂ ಇದನ್ನ ಡೀಟೇಲ್ ಆಗಿ ಈ ಸಮದೋಷಗಳು ಅಂತ ಹೇಳಿದ್ವಿ. ವಾತಪಿತ್ತ ಕಫ ಅಂತ ಹೇಳಿದ್ರೆ ಹೇಗಿರ್ತದ ಪ್ರಕೃತಿಯಲ್ಲಿ, ಯಾವ ವ್ಯಕ್ತಿನೂ ವಾತ ಪ್ರಕೃತಿ ಪುರುಷನಾಗಿ ಅಥವಾ ಪಿತ್ತ ಪ್ರಕೃತಿ ಪುರುಷನಾಗಿ ಕಫ ಪ್ರಕೃತಿ ಪುರುಷನಾಗಿ ಯಾವ್ಯಾವ ಲಕ್ಷಣಗಳನ್ನು ಹೊಂದಿರ್ತಾರ. ಸಾಮಾನ್ಯವಾಗಿ ಆ ಪ್ರಕೃತಿ ಆಧಾರದ ಮೇಲೆ, ಅಂದ್ರೆ ದೋಷದ ಆಧಾರದ ಮೇಲೆ ಪ್ರಕೃತಿ ಇರ್ತದೆ. ಪ್ರಕೃತಿ ಆಧಾರದ ಮೇಲೆ ಅವರು ಯಾವ ಹಾರ ವೇರಗಳನ್ನು ತೆಗೆದುಕೊಳ್ಬೇಕು, ಯಾವ ಹಾರ ವೇರಗಳನ್ನು ಬಿಡಬೇಕು, ಈ ಎಲ್ಲ ಸಮಗ್ರ ವಿಷಯವನ್ನ ಈ ಒಂದು 2 ಲೈನ್ ಶ್ಲೋಕದಲ್ಲಿರುವಂತಹ ಅರ್ಥಗರ್ಭಿತವಾದಂಥ ಶ್ಲೋಕದಲ್ಲಿ ನಮಗೆ ಆಯುರ್ವೇದ ಗ್ರಂಥದಲ್ಲಿ ಹೇಳಲಾಗಿದೆ. ಅದನ್ನ ಹಂತವಾಗಿ ನಾವು ಅದನ್ನ ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ಕೇಳೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸ್ತೇನೆ. ಹಾಗೆ ಮುಂದೆ ಬರುವಂಥ ಎಲ್ಲ ಸಂಚಿಕೆಗಳನ್ನು ತಾವು ನೋಡ್ತಾ ಹೋಗಿ, ಹಾಗೆ ಅದನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.